ನಾನು ಮೈಸೂರಲ್ಲಿದ್ದೆ. ನನಗೆ ಬ್ಯಾಕ್ ಪೇನು ಇಲ್ಲಾಂದ್ರೆ ಒಂದು 2 ಇಯರ್ಸ್ 3 ಇಯರ್ಸ್ ಬ್ಯಾಕಿಂದ ಇತ್ತು. ಅದಿದ್ದಾಗ ನಾನು ಬೇರೆ ಕಡೆ ಎಲ್ಲ ತೋರಿಸಿದಾಗ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ಕೊಟ್ಟು ನನಗೂ ಭಾಳ ಇದಾಗ್ಬಿಟ್ಟಿತ್ತು. ಅದರಿಂದ ಈ ಟಿ ವಿನಲ್ಲಿ ನೋಡ್ಬೇಕಾದ್ರೆ ಅಡ್ವರ್ಟೈಸ್ ಬಂತು, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್ ಅಂತ ಬಂತು. ಅವ್ರಿಗೆ ಕಾಲ್ ಮಾಡ್ಬೇಕಾದ್ರೆ ಈ ಥರ ಬ್ಯಾಕ್ ಪೇನ್ ಐತೆ ಮೇಡಮ್, ಒಂದು 3 ಇಯರ್ಸ್ ಬ್ಯಾಕಿಂದ ಅಂತಂದೆ. ಅದಕ್ಕೆ ಬೆಂಗಳೂರು ಬನ್ನಿ, ನಾನು ರಿಪೋರ್ಟ್ ಮಾಡ್ಬಿಟ್ಟು ನಿಮ್ಗೆ ಏನು ಮಾಡ್ಬೇಕು ಬಂದು ನಾನು ಹೇಳ್ತೀನಿ ಅಂತಂದಾಗ ಬೆಂಗಳೂರಿಗೆ ಬಂದಾಗ ಅವ್ರು ಟ್ರೀಟ್ ಮಾಡಿದ್ರು. ಮೇಡಮ್ ಅಂತ ಒಬ್ಬರಿದ್ರು, ಅವ್ರು ಟ್ರೀಟ್ ಮಾಡಿದಾಗ ನಿಮ್ದು ಈ ಥರ ಆಗೈತೆ, ಆ ಸ್ಪೈನಲ್ ಸ್ವಲ್ಪ ಬಲ್ಜ್ ಆಗೈತೆ, ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಬೇಕು. ಇಲ್ಲಿ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ ಯಾವುದೂ ಇರೋಲ್ಲ. ಒಂದು 10 ಸೆಷನ್ ಹೇಳ್ತೀವಿ, ಅದನ್ನು ಕಂಟಿನ್ಯೂ ಮಾಡಿ. ಅದಾದಮೇಲೆ ನೀವು ನಮಗೆ ಇನ್ಫಾರ್ಮ್ ಮಾಡಿ ಏನು ನಿಮ್ಮ ಬಾಡಿ ರೆಸ್ಪಾನ್ಸ್ ಹೆಂಗಿದೆ ಏನು ಅಂತಂದರು. ಅದಾದಾಗ ಆಯಿತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 5 ಸೆಷನ್ ಆದ ತಕ್ಷಣ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಬಾಡಿ. ಒಂದು 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ಫುಲ್ಲು ಪೇನ್ ಇತ್ತು. ಒಂದು ಸೈಡ್ ಮಲ್ಕೊಂಡ್ರೆ ಇನ್ನೊಂದು ಸೈಡ್ ಮಲ್ಕೊಳಕ್ಕೆ ಆಗ್ತಿಲ್ಲ. ಆಮೇಲೆ 2 ಕಾಲು ಫುಲ್ಲು ಜೋಗಿಡಿದಿತ್ತು. ಅದಾದಮೇಲೆ 5 ಸೆಷನ್ಗೆ ನನಗೆ ಒಂಥರ ರಿಲ್ಯಾಕ್ಸ್ ಆಯಿತು ಬಾಡಿ. ಅದಾದಮೇಲೆ 10 ಸೆಷನ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದಾಗ 10 ಸೆಷನ್ ಕಂಪ್ಲೀಟ್ ಮಾಡಿದೆ. ಅದಾಫ್ಟರು ಇನ್ನೊಂದು 10 ಸೆಷನ್ ಕಂಪ್ಲೀಟ್ ಮಾಡ್ಕೊಂಡು ಫುಲ್ ಕ್ಲಿಯರ್ ಆಗುತ್ತೆ ಅಂತಂದರು. ಈಗ ನನ್ನ 20 ಸೆಷನ್ ಕಂಪ್ಲೀಟ್ ಆಯಿತು, ಒಂದು 80% ಫುಲ್ ಕ್ಲಿಯರ್ ಆದಂಗಾಗಿದೆ. ನಾನು ಬೇರೆ ಕಡೆ ತೋರಿಸಿ ದುಡ್ಡು ಖರ್ಚು ಮಾಡ್ಕೊಬೇಡಿ, ನೋಡ್ಕೊಂಡು ಬನ್ನಿ, ಆರಾಮ್ಸೆ ಮಾಡಿಸ್ಕೊಂಡು ಹೋಗ್ಬೋದು.